ಕೆಲಸವನ್ನ ಮಾಡಬೇಕು, ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು, ಹೆಣ್ಮಕ್ಳಿಗೆ ರಕ್ಷಣೆಯನ್ನು ಕೊಡಬೇಕು, ಅವರ ಕುಟುಂಬದವರಿಗೆ ರಕ್ಷಣೆಯನ್ನು ಕೊಡಬೇಕು. ಒಂದು ರೀತಿ ಇಡೀ ಈ ಮನುಕುಲ ಇವತ್ತು ಆ ಹೆಣ್ಮಕ್ಳು ಸಂತ್ರಸ್ತೆಯರ ಜೊತೆಗೆ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿಯಾದಂಥ ಮನವಿ. ಜೊತೆಗೆ ಇವತ್ತು ನೋಡಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದವರು. ಅವರು ಇವತ್ತು ಬಿಜೆಪಿ ಮತ್ತು NDA ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು JDS ಸಮ್ಮಿಶ್ರಿತ ಇವರಿಬ್ಬರು ಸೇರ್ಕೊಂಡು ಆಗಿದ್ದಂತ ಒಬ್ಬ ಅಭ್ಯರ್ಥಿ. ನಾವು ನೋಡ್ತಾ ಇದ್ದೀವಿ ಕೇಂದ್ರ ಬಿಜೆಪಿ ಸರ್ಕಾರದ ಒಂದು ಇತಿಹಾಸವನ್ನ ನೋಡಿದಾಗ ಯಾವಾಗಲೂ ಅತ್ಯಾಚಾರಿಗಳ ಪರವಾಗಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಇವತ್ತು ನನಗೆ ಬಹಳ ಕುತೂಹಲ ಮತ್ತೆ ಒಂದು ರೀತಿ ಒಂದು ಅಸಹ್ಯನೂ ಕೂಡ ಆಗ್ತಾ ಇದೆ. ಯಾವಾಗಲೂ ಕೂಡ ಮಾತನಾಡ್ತಕ್ಕಂತಹ ಅಲ್ಲಿಯ ಮಹಿಳಾ ನಾಯಕಿಯರಿರ್ಬೋದು, ಬಿಜೆಪಿ ಮಹಿಳಾ ನಾಯಕರಿರ್ಬೋದು, ಮೋದಿ ಅವರಾಗ್ಲಿ ಈ ಘಟನೆ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಮಾತನ್ನ ಆಡಿಲ್ಲ. ಯಾಕೆ? ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ನಿಮ್ಗೆ ಯಾಕೆ ಈ ರೀತಿಯಾದಂತಹ ಅಸಡ್ಡೆ? ಯಾಕೆ ನಮ್ಮ ಹೆಣ್ಣು ಮಕ್ಕಳ ಇವತ್ತು ಮಾನ ಹರಾಜಾಗಿದೆ? ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಮ್ಮ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದನ್ನ ನೀವು ಮಾತಿನಲ್ಲಿ ಹೇಳ್ತೀರಾ. ಆದ್ರೆ ಇವತ್ತು ಇಂಥ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಯಾಕೆ ಮಾಡ್ತೀರಿ? ಬಿಲ್ಕಿಸ್ ಬಾನೋ ಪ್ರಕರಣ ಇರ್ಬೋದು, ಅತ್ರಾಸ್ ಇರ್ಬೋದು, ಉನ್ನಾವ್ ಇರ್ಬೋದು, ಎಲ್ಲ ಪ್ರಕರಣಗಳಲ್ಲೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದಂತ ಉದಾಹರಣೆಗಳಿದ್ದಾವೆ. ಈ ಪ್ರಕರಣದಲ್ಲಿ ಸಾಬೀತಾಗಿದೆ ಮತ್ತು ಪೆನ್ ಡ್ರೈವ್ ನಲ್ಲಿ 2,000ಕ್ಕೂ ಹೆಚ್ಚು ವಿಡಿಯೋಗಳು ಇದೆ ಅನ್ನೋದನ್ನು ಕೂಡ ತಾವು ಮಾಧ್ಯಮದ ಮುಖಾಂತರನೇ ಹೇಳಿದ್ದೀರಾ. ಹಂಗಾಗಿ ನಮ್ಮೆಲ್ಲರ ಮನವಿ ಅಷ್ಟೇ, ಆರೋಪಿಯನ್ನ ಯಾವುದೇ ಕಾರಣಕ್ಕೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಮತ್ತು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅನ್ನೋದೇ ನಮ್ಮೆಲ್ಲರ ಒಂದು ಪ್ರಶ್ನೆ. ಇಂಥ ಒಂದು ಆರೋಪ ಬಂದಿದ್ರು ಕೂಡ ಆರೋಪಿಯ ವಿರುದ್ಧ ಕ್ರಮವನ್ನ ಚುನಾವಣಾ ಆಯೋಗ ಕೂಡ ಅವರ ಅವರು ಸ್ಪರ್ಧೆ ಮಾಡಿದಾರಲ್ಲ ಅದನ್ನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿಯಾದಂತ ಮನವಿ. ನಿಮ್ದೇ ಸರ್ಕಾರ ಇದೆ, ನೀವೇ ತನಿಖೆ ಮಾಡಿಸಬೇಕು. ನಾಯಕರು ಮೇಲ್ನೋಟಕ್ಕೆ SIT ಮಾಡ್ಬಿಟ್ಟು ಒಳಗಡೆ ರಕ್ಷಣೆ ಮಾಡ್ತಿದ್ದಾರೆ ನಿಮ್ಮ ನಾಯಕರೇ ಅಂತ ಅದನ್ನೇ ಹೇಳ್ತಾ ಇರೋದು ನಾನು. ನಮ್ಮ ಸರ್ಕಾರ ಹಂಗ್ ಮಾಡಿದ್ರೆ SIT ತನಿಖೆಗೆ ಕೊಡ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬ್ ಸರ್ಕಾರ ಇವತ್ತು ತನಿಖೆಗೆ ಒತ್ತು ಕೊಟ್ಟಿದೆ. ನಮ್ಮ ಕೂಗಿಷ್ಟೇನೆ, ಯಾವುದೇ ಕಾರಣಕ್ಕೂ ಕೂಡ ಆ ಆರೋಪಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಯಾರೇ ಆಗ್ಲಿ ಮಾಡ್ಕೊಡ್ದು. ನಾವು ಆ ಆರೋಪಿಗೆ ತಕ್ಕ ಶಿಕ್ಷೆ ಆಗೋವರೆಗೂ ಕೂಡ ನಾವು ಕೂಡ ಹೋರಾಡ್ತೇವೆ. ಇದನ್ನ ನಿಲ್ಸೋದಿಲ್ಲ. ನಾವು ಸಂತ್ರಸ್ತರಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಬಂದು ಒಬ್ಬರಾದ್ರೂ ಏನಾದ್ರು ಹೇಳಿದ್ರ, ಮಾತಾಡಿದ್ರ? ಯಾರು ಮಾತನಾಡಿಲ್ಲ. ಆದ್ರೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಿದ್ದಾರೆ. ಆ ಮಾಹಿತಿನೂ ಸಿಕ್ಕಿದೆ. ನಾನು ಕೂಡ ನಿರಂತರವಾಗಿ ಹಾಸನದ DHO ಮತ್ತು ಇನ್ನಿತರ ಅಧಿಕಾರಿಗಳೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ. ಮತ್ತು ಅಲ್ಲಿ ಕುಟುಂಬದ ವರ್ಗದವರು ನನಗೆ ಮಾತನಾಡಿದ್ದಾರೆ. ಹೆಣ್ಮಕ್ಳು ಮಾತಾಡಿಲ್ಲ. ಅವರ ಒಂದು ಹಿತೈಷಿಗಳು ಅಂತ ಹೇಳ್ಕೊಂಡು ನನಗೆ ಫೋನ್ ಅನ್ನು ಮಾಡಿದ್ರು. ಈ ರೀತಿ ಆಗಿದೆ, ನೀವೇನಾದ್ರೂ ಸರ್ಕಾರದ ಮುಖಾಂತರ ಇದಕ್ಕೆ ತಿಲಾಂಜಲಿಯನ್ನ ಕೊಡಬೇಕು. ಇಲ್ಲೇನ್ ನಡೀತಿದೆ, ಈ ರೀತಿಯಾದಂತಹ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಒಂದು ಅಭ್ಯರ್ಥಿಯ ಒಂದು ವಜಾ ಮಾಡತಕ್ಕಂಥ ಕೆಲಸವನ್ನ, ಅವರ ಒಂದು ಪ್ರಶ್ನೆ ಏನಂದ್ರೆ ಅವರಿವತ್ತು ಚುನಾವಣೆಗೆ ನಿಂತಿದ್ದಾರೆ. ಅವ್ರು ಚುನಾವಣೆಗೆ ನಿಂತಿರೋದನ್ನೇ ಆಯೋಗ ವಜಾ ಮಾಡ್ಬೇಕನ್ನೋದನ್ನ ನಾವಿವತ್ತು ಕೇಳ್ಕೊತಾ ಇದೀವಿ. ಸಂತ್ರಸ್ತರು ದೂರು ಕೊಡೋದು ನನಗೆ ಗೊತ್ತಿಲ್ಲ. ಕೊಟ್ರೆ ಅವರು ಆಯೋಗದ ಮುಂದೆ ಮಹಿಳಾ ಆಯೋಗಕ್ಕೆ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ನೆನಪು. ನಾನಿವತ್ತು ನನ್ನ ಲೆಟರ್ ತಂದಿದ್ದೇನೆ, ನಿಮಗೂ ಕೊಡ್ತೇನೆ. ಈ ಕೂಡಲೇ ಬಂಧನ ಆಗ್ತಕ್ಕಂಥ ಕೆಲಸ ಮಾಡ್ಬೇಕು. ಮೊದಲು ಆರೋಪಿನ ತಪ್ಪಿತಸ್ಥನ ಹಿಡಿತಕ್ಕಂಥ ಕೆಲಸ ಮಾಡ್ಬೇಕು. ಫಸ್ಟ್ ನಾವು ತಪ್ಪಿಸತ್ರು ಅಂದ ತಕ್ಷಣ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವ್ರ ಆರೋಪಿ ಅಂತೇಳಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ಬೇಕು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡ್ಬೇಕು. ಈ ರೀತಿಯ ಮಾಡೋದ್ರಿಂದ ಇನ್ನಷ್ಟು ಸಂತ್ರಸ್ತರು ಇನ್ನೊಂದಷ್ಟು ಅವರ ಗುರುತು ರಿವೀಲ್ ಆಗಿ ಮತ್ತಷ್ಟು ಸಮಸ್ಯೆಗಳು ಆಗೋ ತರ. ಇವತ್ತು ನಾವು ಆ ಹೆಣ್ಣು ಮಕ್ಕಳ ವಿಚಾರವನ್ನ ಮಾತನಾಡ್ಬೇಕಾದ್ರೆ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಯಾರೇ ಆಗ್ಲಿ ಇಂಥ ಘಟನೆಗಳು ನಡೆದಾಗ ಇವತ್ತು ಇದ್ದು ಸತ್ತಂಗೆ ಮಾಡಿದೆ ಈ ಒಂದು ಘಟನೆ. ಆ ಹೆಣ್ಣು ಮಕ್ಕಳು ಇದ್ದು ಕೂಡ ಜೀವಂತವಾಗಿ ಇಲ್ಲದೆ ಇರೋ ರೀತಿನಲ್ಲಿ ಇವತ್ತಾಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲರೂ ಇದ್ದೀವಿ. ಯಾರು ಕೂಡ ಅವ್ರನ್ನ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ದೇವತೆಗಳ ತರ ನಾವು ಪೂಜೆ ಮಾಡ್ತೇವೆ. ನಮ್ಮನೆ ಹೆಣ್ಮಕ್ಕಳ ಒಂದು ಏನಿವತ್ತು ಮಾನ ಹರಾಜಾಗಿದೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಾಗಿ ನಾವು ನಿಲ್ತೀವಿ. ಮಾನಸಿಕವಾಗಿ ಮತ್ತು ಅವ್ರ ಜೊತೆ ನಾವು ನಿಲ್ತೇವೆ. ಅವ್ರ ಜೊತೆ ಹೋರಾಟಕ್ಕೆ ಸಿದ್ಧವಾಗ್ತೇವೆ. ಬಂದಿದ್ದಾರೆ. ಭಾನುವಾರ ಆದರೂ ಕೂಡ ಸರ್ಕಾರ ನಡಿಬೇಕಾಗತ್ತೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳು 24x7 ಕೆಲಸ ಮಾಡಬೇಕಾಗುತ್ತೆ. ಅವ್ರಿಗೋಸ್ಕರ ಯಾವುದೇ ಕೂಡ ಯಾರು ಕೂಡ ಕಾಯಕ್ಕಾಗೋದಿಲ್ಲ. ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ, ಬಂದಿದ್ದಾರಂತೆ ಅಧಿಕಾರಿಗಳು. ನಮ್ಮನ್ನು ಕರೀತಾ ಇದ್ದಾರೆ ಮನವಿ ಪತ್ರವನ್ನು ಸ್ವೀಕರಣೆ ಮಾಡ್ಕೊಳ್ಳೋಕ್ಕೆ. ಅವ್ರ ಪರವಾಗಿ ಯಾರು ನೆಕ್ಸ್ಟ್ ಆಫೀಸರ್ ಇದ್ದಾರೆ ಅವ್ರು ಬಂದಿದ್ದಾರಂತೆ. ಯಾರು ಕೊಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಅದು ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ನಾನು ಇವತ್ತು ಇಲ್ಲಿ ನಮ್ಮ ಮಹಿಳಾ ಆಯೋಗದಿಂದ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಕ್ರಮಕ್ಕೆ ಅಧ್ಯಕ್ಷರು, ಮಹಿಳಾ ಆಯೋಗದ ಅಧ್ಯಕ್ಷರು. ಆದ್ರೆ ಇವತ್ತು
ರಾಷ್ಟ್ರೀಯ ನ್ಯಾಷನಲ್ ವುಮೆನ್ ಕಮಿಷನ್ ಏನು ಮಾಡ್ತಾ ಇದೆ ಈ ಪ್ರಕರಣದಲ್ಲಿ? ನ್ಯಾಷನಲ್ ವುಮೆನ್ ಕಮಿಷನ್ ಏನಾದರೂ ಸುಮೋಟೋ ಏನಾದರೂ ದಾಖಲೆ ಮಾಡ್ಕೊಂಡಿದ್ಯಾ? ಇದು ಈಗಾಗಲೇ 4 ದಿನದಿಂದ ಇಡೀ ದೇಶದಾದ್ಯಂತ ಒಂದು ರೀತಿ ಇದೊಂದು ನಿರ್ಭಯ ಕೇಸ್ಗಿಂತಲೂ ಘೋರವಾಗಿದೆ. ಇದು ಅಲ್ಲಿ ಒಂದು ನಿರ್ಭಯ ಪ್ರಕರಣವನ್ನು ನಮ್ಮ ದೇಶ ಅಲುಗಾಡಿಸಿದ್ರೆ ಇಲ್ಲಿ 2,000ಕ್ಕೂ ಹೆಚ್ಚು ನಿರ್ಭಯ ನಮ್ಮ ಹೆಣ್ಣುಮಕ್ಕಳು ಆ ರೀತಿಯಲ್ಲಿ ಇವತ್ತು ಹಾನಿಗೆ ಒಳಗಾಗಿದ್ದಾರೆ. ಹಾಗಾಗಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಮಧ್ಯಪ್ರವೇಶ ಮಾಡಿ ಈಗಾಗಲೇ ಅವರು ಸುಮೋಟೋ ತನಿಖೆಗೆ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೀಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅವರು ಕೂಡ ನಾನು ಅವ್ರಿಗೂ ಲೆಟರ್ ತಗೊಂಡು ಬಂದಿದ್ದೀನಿ, ಅವ್ರಿಗೂ ಕೂಡ ನಾನು ಲೆಟರ್ ಟ್ವೀಟ್ ಮಾಡ್ತಿದ್ದೀನಿ, ಅವ್ರಿಗೂ ಲೆಟರ್ ಕಳಿಸ್ತಾ ಇದ್ದೀನಿ. ನಮ್ಮ ಮುಂದಿನ ನಡೆ ಆರೋಪಿನ ಬಂಧನ ಮಾಡಿ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಲೂ, ಎಲ್ಲಾ ತಾಲೂಕಲ್ಲೂ ನಮ್ಮ ಒಂದು ಕೂಗನ್ನ ಮಹಿಳೆಯರು ಇವತ್ತು ಯಾವುದೇ ಪಕ್ಷಾತೀತವಾಗಿ ಬಿಜೆಪಿ ಹೆಣ್ಮಕ್ಳು ಕೂಡ ನಾಯಕರು ಕೂಡ ನಮ್ಮ ಜೊತೆ ಸೇರ್ಕೊಂಡು ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರಬೇಕು ಅನ್ನೋದನ್ನ ನಾವು ಕೂಗಿ ಹೇಳ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀನು ಹೊಂಟೋಗು ಕ್ಯಾಮ್ರಾ ನೀನು ಹೊಂಟಲ್ಲ ಬಂದ್ರಲ್ಲ ಮುಂದೆ ಬಂದ್ರು. ಬೇಕಾ ಹಾಕಿಸ್ತಾ ಇದ್ದೀನಿ. ಯಾರು ಫೋಟೋ ತಗೊಂಡು ಹೋಗಿದ್ದು ನೀನು? ಯಾರಿಗೆ ಫೋಟೋ? ಅಮ್ಮ ಅವ್ರು ಯಾವ್ದು ಹಿಡಿಯೋದು ಅಂತ ಅಣ್ಣನ ಪಾಪ ಎಲ್ಲ ಮಾಡಬಾರ್ದು. ಏನು ಕಿರಣ ನೀನು ಸೀನಿಯರು ನಾನು ಮಾಡ್ತೀವಿ ಇಂಥ ಡವ್ ಮಾಡೋ ಚೆನ್ನಾಗಿ ಮಾಡ್ತೀನಿ ಇಲ್ಲ.
ಪಾಪ ಹೋಗ್ತೀರಾ ಹೇಳ್ತೀನಿ ಹೋಗ್ತೀರಾ ಬೇಕೇ ಬೇಕು ಬೇಕು ಏನು ವಾಯ್ಸೇ ಇಲ್ಲ ಹೋಗ್ತೀರಾ ಎಲ್ಲರೂ ಹೋಗ್ಬೇಕು ಸೌಂಡ್ ಮಾಡಬೇಡಿ ಮಾಡೋರಲ್ಲ ವೇಸ್ಟು. ಲಕ್ಷ್ಮ 2 ನಿಮಿಷ ಹೊರಡ್ರ. आ गए क्या? हाँ ठीक है मैं आते हैं. ಇಲ್ಲೇ ನಿಂತ್ಕೊಳ್ಳ ಸಾಕು. ಅಲ್ಲೇ ನಿಂತ್ಕೊಳ್ಳೆ. ಬಂಧಿಸಿ
ಧಿಕ್ಕಾರ 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 ಮಹಿಳಾ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಮಹಿಳಾ ವಿರೋಧಿ ಜೆಡಿಎಸ್ ಪಕ್ಷಕ್ಕೆ ಲೈಂಗಿಕ ಕಿರುಕುಳ ನೀಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ ಬಂಧಿಸಿ 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 We want justice. We want justice. We want justice. ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ We want justice. We want justice. ಬಂಧಿಸಿ 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 ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಮೇಡಮ್ ಸ್ವಲ್ಪ ಹಿಂದೆ ಮೇಡಮ್ ಸ್ವಲ್ಪ ಕಾಮುಕ ಪ್ರಜ್ವಲ್ ರೇವಣ್ಣನಿಗೆ ಕಾಮುಕ ಪ್ರಜ್ವಲ್ ರೇವಣ್ಣನಿಗೆ ಬಂಧಿಸಿ 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 ಹೆಣ್ಮಕ್ಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.